ಅರಣ್ಯವಾಸಿಗಳ ಕಾನೂನು ಜಾಗೃತ ಜಾಥಾದ ಮೂಲಕ ಜಿಲ್ಲಾದ್ಯಂತ 60,000ಕ್ಕೂ ಮಿಕ್ಕಿ ಅರಣ್ಯವಾಸಿಗಳ ಕುಟುಂಬಕ್ಕೆ ಉಚಿತ ನೆರವು ನೀಡಿ 2025ರ ಅರಣ್ಯವಾಸಿಗಳ ಕಾನೂನಾತ್ಮಕ ಹೋರಾಟದ ವರ್ಷವೆಂದು ಗುರುತಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದರು. ಕಳೆದ 34 ವರ್ಷಗಳಿಂದ ಅರಣ್ಯವಾಸಿಗಳ ಭೂಮಿ ಹಕ್ಕಿಗೆ ಸಂಬಂಧಿಸಿ ವಿಭಿನ್ನ ಹೋರಾಟ ರೂಪಿಸಿಕೊಂಡು ಅರಣ್ಯವಾಸಿಗಳಿಗೆ ಕಾನೂನಾತ್ಮಕ ಜ್ಞಾನ, ತಿಳುವಳಿಕೆ, ಜಾಗೃತಿ ಉಂಟು ಮಾಡುವ ಹಿನ್ನೆಲೆಯಲ್ಲಿ ವಿವಿಧ ರೀತಿಯ ಕಾನೂನಾತ್ಮಕ ಅಂಶ, ಮೇಲ್ಮನವಿ ಮತ್ತು ಅರಣ್ಯವಾಸಿಗಳ ಕಾನೂನು ಜಾಗೃತ ಜಾಥಾದ ಮೂಲಕ ಜಿಲ್ಲಾದ್ಯಂತ 60,000ಕ್ಕೂ ಮಿಕ್ಕಿ ಅರಣ್ಯವಾಸಿ ಕುಟುಂಬಕ್ಕೆ ಉಚಿತ ನೆರವು ನೀಡಿ 2025 ಅರಣ್ಯವಾಸಿಗಳ ಕಾನೂನಾತ್ಮಕ ಹೋರಾಟದ ವರ್ಷವೆಂದು ಗುರುತಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದರು. ಅವರು ಇಂದು ಹೋರಾಟಗಾರರ ವೇದಿಕೆಯ ಕಾರ್ಯಾಲಯದಲ್ಲಿ 2025ರ ವರ್ಷದಲ್ಲಿ ಹೋರಾಟಗಾರರ ವೇದಿಕೆಯಿಂದ ಜರುಗಿದ ಕಾರ್ಯಕ್ರಮವನ್ನು ವಿಶ್ಲೇಷಿಸುತ್ತಾ ಹೇಳಿದರು. ಸಾಂಘಿಕ ಮತ್ತು ಕಾನೂನಾತ್ಮಕ ಹೋರಾಟವನ್ನು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಕಳೆದ 34 ವರ್ಷಗಳಿಂದ ವಿವಿಧ ರೀತಿಯ ಸಹಸ್ರಾರು ಹೋರಾಟಗಳು ಜರುಗಿದವು. ಐತಿಹಾಸಿಕ ಇತ್ತೀಚಿನ ದಿನಗಳಲ್ಲಿ ಅರಣ್ಯವಾಸಿಗಳು ಕಾನೂನಾತ್ಮಕ ಸಂಕೋಲೆಯಲ್ಲಿ ಸಿಲುಕಿ ಕಾನೂನಿನ ಅಜ್ಞಾನದಿಂದ ಭೂಮಿ ವಂಚಿತರಾಗುತ್ತಿರುವ ಸಂದರ್ಭದಲ್ಲಿ ಹೋರಾಟಗಾರರ ವೇದಿಕೆಯ 2025ರಂದು ಹೋರಾಟದಲ್ಲಿ ಅರಣ್ಯ ಭೂಮಿ ಹಕ್ಕಿಗೆ ಸಂಬಂಧಿಸಿ ವರ್ಷಪೂರ್ತಿ ಕಾನೂನು ಜಾಗೃತ ಚಟುವಟಿಕೆ ಜರುಗಿಸುತ್ತಿರುವುದು 2025ರಂದು ಅರಣ್ಯವಾಸಿಗಳ ಕಾನೂನಾತ್ಮಕ ಹೋರಾಟದ ವರ್ಷವನ್ನಾಗಿ ಗುರುತಿಸಿಕೊಂಡಿದೆ ಎಂದು ಅವರು ಹೇಳಿದರು. ಗುಡ್ಡಗಾಡು ಗ್ರಾಮೀಣ ಮತ್ತು ಮೂಲಭೂತ ಸೌಕರ್ಯ ಅರಣ್ಯವಾಸಿಗಳ ಮನೆ ಮನೆಗೆ ಹೋರಾಟಗಾರರ ವೇದಿಕೆಯ ಪ್ರಮುಖರು ಭೇಟಿ ನೀಡಿ ಅರಣ್ಯವಾಸಿಗಳಿಗೆ ಕಾನೂನು ಜಾಗೃತ ಜಾಥಾ ಸಂಘಟಿಸಿರುವುದು 34 ವರ್ಷ ಹೋರಾಟದಲ್ಲಿಯೇ 2025ರಲ್ಲಿ ಜರುಗಿದ ಈ ಕಾರ್ಯಕ್ರಮ ವೈಶಿಷ್ಟ್ಯಪೂರ್ವ ಕಾರ್ಯಕ್ರಮವೆಂದು ಅವರು ಹೇಳಿದರು. ಕಾನೂನು ಜಾಗೃತ ಕಾರ್ಯಕ್ರಮದೊಂದಿಗೆ ಅರಣ್ಯವಾಸಿಗಳಲ್ಲಿ ಪರಿಸರ ಜಾಗೃತಿ ಹೆಚ್ಚಿಸುವ ಉದ್ದೇಶದಿಂದ ಜಿಲ್ಲಾದ್ಯಂತ ಹಮ್ಮಿಕೊಂಡ 10 ಲಕ್ಷ ಗಿಡ ನೆಡುವ ಅಭಿಯಾನ ವೇದಿಕೆ ಹಮ್ಮಿಕೊಂಡ ಶ್ಲಾಘನೀಯ ಕಾರ್ಯವೆಂದರೆ ತಪ್ಪಾಗಲಾರದು ಎಂದು ಅವರು ಹೇಳಿದರು. ಅರಣ್ಯ ಹಕ್ಕು ಕಾಯ್ದೆ ಅರ್ಜಿ ಪುನರ್ ಪರಿಶೀಲಿಸುವ ಪೂರ್ವದಲ್ಲಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಗೆ ಅರಣ್ಯ ಇಲಾಖೆ ಕಾರ್ಯ ಪ್ರವೃತ್ತರಾದಾಗ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕೆನರಾ ಸರ್ಕಲ್ ಇವರಿಗೆ ಜಿಲ್ಲಾದ್ಯಂತ ಸಹಸ್ರಾರು ಅರಣ್ಯವಾಸಿಗಳು ಆಕ್ಷೇಪಣಾ ಪತ್ರ ಸಲ್ಲಿಸಲಾಗಿತ್ತು. ಅಸ್ತಿತ್ವವಿಲ್ಲದ ಅರಣ್ಯ ಹಕ್ಕು ಸಮಿತಿಯಿಂದ ಪುನರ್ ಪರಿಶೀಲನೆ ಕಾರ್ಯಕ್ಕೆ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಮೇಲ್ಮನವಿ ಸಲ್ಲಿಸಿ ಆಕ್ಷೇಪ ವ್ಯಕ್ತಪಡಿಸಲಾಯಿತು. ಅರಣ್ಯ ಭೂಮಿ ಹಕ್ಕಿನಿಂದ ವಂಚಿತರಾಗಿರುವ ಅರಣ್ಯವಾಸಿಗಳಿಗೆ ಕಾನೂನಿಗೆ ವ್ಯತಿರಿಕ್ತವಾಗಿ ಕಾನೂನು ವಿಧಿವಿಧಾನ ಅನುಸರಿಸದೆ 3 ತಲೆಮಾರಿನ ದಾಖಲೆಗಳಿಗೆ ಆಗ್ರಹಿಸಿರುವ ಹಿನ್ನೆಲೆಯಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಸಾಂದರ್ಭಿಕ ದಾಖಲೆ ಆಧಾರದ ಮೇಲೆ ಸಾಗುವಳಿ ಹಕ್ಕನ್ನು ಗುರುತಿಸಬಹುದೆಂಬ ಆಕ್ಷೇಪದೊಂದಿಗೆ ಆಕ್ಷೇಪಣಾ ಪತ್ರವನ್ನ ಸಲ್ಲಿಸುವ ಕಾರ್ಯ ಜಿಲ್ಲಾದ್ಯಂತ ಬೃಹತ್ ಸಂಖ್ಯೆಯಲ್ಲಿ ಜರುಗಿದವು. ಅಸಮರ್ಪಕ ಜಿಪಿಎಸ್ ಹಿನ್ನೆಲೆಯಲ್ಲಿ ಜಿಪಿಎಸ್ ಪುನರ್ ಪರಿಶೀಲನಾ ಮೇಲ್ಮನವಿ ಸಂಘಟಿಸಿರುವುದು ವಿಶೇಷ. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಆಶ್ರಯದಲ್ಲಿ ಕಳೆದ 34 ವರ್ಷದಿಂದ ನಿರಂತರವಾದ ವಿಭಿನ್ನವಾದ ಹೋರಾಟವನ್ನು, ಸಾಂಘಿಕ ಮತ್ತು ಕಾನೂನಾತ್ಮಕ ಹೋರಾಟವನ್ನು ಮಾಡಿಕೊಂಡು ಬಂದಿರುವುದು ಹೋರಾಟಗಾರರ ವೇದಿಕೆ ವಿಶಿಷ್ಟಮಯವಾಗಿದೆ. ಪ್ರತಿ ವರ್ಷದಿಂದ ವಿಭಿನ್ನವಾದ ಹೋರಾಟಕ್ಕೆ ಪಾದಾರ್ಪಣೆ ಮಾಡಿರುವಂಥ ಮತ್ತು ಆಡಳಿತ ವ್ಯವಸ್ಥೆ ಮೇಲೆ ಒತ್ತಡ ಹಾಕುವಂಥ ಹಿನ್ನೆಲೆಯಲ್ಲಿ 2025ರಲ್ಲಿ ನಾವು ಹೋರಾಟಗಾರರು ಮಾಡಿರುವಂಥ ಕಾರ್ಯವನ್ನು ವಿಶ್ಲೇಷಿಸಿದಾಗ 2025 ಇದು ಅರಣ್ಯವಾಸಿಗಳಿಗೆ ಕಾನೂನಾತ್ಮಕ ಹೋರಾಟದ ವರ್ಷ ಎನ್ನುವುದನ್ನು ನಾವು ನಿರ್ಣಯ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಇಡೀ ಜಿಲ್ಲೆಯಾದಂಥ ವಿಭಿನ್ನವಾದ ಹೋರಾಟದಿಂದ, ಕಾನೂನಾತ್ಮಕ ಹೋರಾಟದಿಂದ ಸುಮಾರು 60,000 ಅರಣ್ಯವಾಸಿ ಕುಟುಂಬಗಳಿಗೆ ವಿವಿಧ ರೀತಿಯ ಕಾನೂನು ನೆರವನ್ನು, ಆಕ್ಷೇಪ ಪತ್ರವನ್ನು, ಮೇಲ್ಮನವಿಯನ್ನು ಸಲ್ಲಿಸಿರುವುದು 2025ರ ವರ್ಷ ಕಾನೂನಾತ್ಮಕ ಹೋರಾಟ ವರ್ಷವೆಂದು ಘೋಷಿಸಲಿಕ್ಕೆ ಪ್ರಬಲವಾದ ಕಾರಣವಾಗಿದೆ. 3 ತಲೆಮಾರಿನ ದಾಖಲೆಗೆ ಆಕ್ಷೇಪ ಪತ್ರ, ಅಪೂರ್ಣವಾಗಿರುವಂಥ GPSಗೆ ಪೂರ್ಣ ಪ್ರಮಾಣದ ಮೇಲ್ಮನವಿಯ ಪುನರ್ ಪರಿಶೀಲನಾ ಮೇಲ್ಮನವಿ, ಅದೇ ರೀತಿ ತಿರಸ್ಕರವಾಗಿರುವಂಥ 3 ತಲೆಮಾರಿನ ದಾಖಲೆಗಳಿಗೆ ವಿಶ್ಲೇಷಣಾತ್ಮಕವಾಗಿ ಆಕ್ಷೇಪ ಪತ್ರ ಮುಖ್ಯ ಕಾರ್ಯದರ್ಶಿಗೆ, ಇನ್ನು ಅರಣ್ಯ ಹಕ್ಕು ಕಾಯ್ದೆ ಅರ್ಜಿ ವಿಚಾರಣೆ ಹಂತದಲ್ಲಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಗೆ ಸಲ್ಲಿಸಿರುವಂಥ ಆಕ್ಷೇಪ ಪತ್ರ, ಹೀಗೆ ವಿಭಿನ್ನವಾದ ಹೋರಾಟವನ್ನು, ಕಾನೂನಾತ್ಮಕ ಹೋರಾಟವನ್ನು ಅರಣ್ಯ ಭೂಮಿ ಹಕ್ಕು ಹೋರಾಟ ಮಾಡಿರುವುದು 2025 ಒಂದು ವಿಶಿಷ್ಟವಾಗಿದೆ. ಮತ್ತು 34 ವರ್ಷದ ಹೋರಾಟದ ಇತಿಹಾಸದಲ್ಲಿ ಅರಣ್ಯವಾಸಿಗಳಿಗೆ ಅರಣ್ಯ ಮಾಹಿತಿಯನ್ನು, ತಿಳುವಳಿಕೆಯನ್ನು, ಜ್ಞಾನವನ್ನು ಕೊಡುವ ದಿಶೆಯಲ್ಲಿ ಮಾಡಿರುವಂಥ 2025 34 ವರ್ಷ ಹೋರಾಟದಲ್ಲಿ ವಿಶಿಷ್ಟವಾದ ಹೋರಾಟ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇದರ ಜೊತೆಯಲ್ಲೂ ಸಹಿತ 10 ಲಕ್ಷ ಗಿಡ ನೆಡುವ ಅಭಿಯಾನವನ್ನು ಮಾಡಿ ಅರಣ್ಯವಾಸಿಗಳಿಗೆ ಪರಿಸರ ಜಾಗೃತಿ ಮಾಡಿರುವುದು 2020 ಅರಣ್ಯವಾಸಿಗಳ ಹೋರಾಟದ 34ನೇ ವರ್ಷದಲ್ಲಿ ವಿಶಿಷ್ಟವಾದ ವರ್ಷ ಅಂತ ಹೇಳಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರು ವೇದಿಕೆಯು ಘೋಷಿಸಿತು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ.